ಸ್ಟ್ರೆಸ್ಡ್ ನಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಇದು ಮತ್ತೆ ಇದು ಕರೆಕ್ಟ್ ಅಲ್ವಾ? ಸಾಲ್ಟೆಡ್ ಚಿಪ್ಸ್ ಇರ್ಬೋದು, ಬೇಕರಿ ಐಟಮ್ಸ್ ಇರ್ಬೋದು. ಯಾಕೆ ಪ್ರತಿ ಸರಿ ಸ್ಟ್ರೆಸ್ ಆದಾಗ ಇಂಥ ಐಟಮ್ಸ್ ನಮ್ಮ ಮನಸ್ಸು ಹೋಗುತ್ತಂದ್ರೆ, ಸ್ಟ್ರೆಸ್ ಟೈಮಲ್ಲಿ ಟೆನ್ಷನ್ ಜಾಸ್ತಿ ಆದಾಗ ಕಾರ್ಟಿಸಾಲ್ ಅಂತ ಹಾರ್ಮೋನ್ ಒಂದು ರಿಲೀಸ್ ಆಗುತ್ತೆ. ಅದು ಏನ್ ಮಾಡತ್ತೆ, ನಮ್ಮ ದೇಹದಲ್ಲಿ ಕ್ರೇವಿಂಗ್ ಫಾರ್ ಸಾಲ್ಟೆಡ್ ಐಟಮ್ಸ್, ಸ್ವೀಟ್ ಐಟಮ್ಸ್ ಇರತ್ತೆ. ಇವತ್ತು ಇದು ಎರಡು ಬದಲಾಗಿ 6 ಹೆಲ್ತಿ ಆಲ್ಟರ್ನೇಟ್ಸ್ ಕೊಡ್ಲಾ ನಿಮ್ಗೆ? ಏನದು? ಬನ್ನಿ ಇಲ್ಲಿ. ಈ ಐಟಮ್ಸ್ ಅಲ್ಲೆಲ್ಲ ರೀ ನಿಮಗೆ ಪ್ರೋಟೀನ್ ಅಂಶ ಇರತ್ತೆ, ಮೆಗ್ನೀಷಿಯಂ ಇರತ್ತೆ, ಟ್ರಿಪ್ಟೋಪ್ಯಾನ್ ಇರತ್ತೆ. ಸೊ ವೆರಿ 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 ಕೂಲ್ ಆಲ್ಟರ್ನೇಟಿವ್ಸ್ ಆಯ್ತಾ. ದ ಫಸ್ಟ್ ಒನ್ ರೋಸ್ಟೆಡ್ ಚಿಕ್ ಪೀಸ್, ಎರಡನೇದು ಮಖನಾ, ಲೋಟಸ್ ಸೀಡ್ಸ್, ಮೂರನೇದು ಎನಿ ಸಾರ್ಟ್ ಆಫ್ ಫ್ರೂಟ್ ಆಯ್ತಾ. ಸೀಸನಲ್ ಫ್ರೂಟ್ ಏನಿದೆಯೋ, ನಿಮಗೇನು ಇಷ್ಟ ಇದೆಯೋ ಅದನ್ನ ತಗೊಳ್ಳಿ. ಅನ್ಸ್ವೀಟೆಂಡ್ ಯೋಗರ್ಟ್, ಮಿಕ್ಸ್, ಟ್ರೇಲ್ ಮಿಕ್ಸ್, ಇದು ಎಲ್ಲಾ ತರದ ಸೀಡ್ಸ್, ನಟ್ಸ್. ಪೋರ್ಷನ್ ಕಂಟ್ರೋಲ್ ಇಂಪಾರ್ಟೆಂಟ್. ಅಂಡ್ ಯಾರು ಹೇಳ್ತಾರೆ ಚಾಕ್ಲೇಟ್ ಇಸ್ ನಾಟ್ ಗುಡ್? ಡೆಫಿನೆಟ್ಲಿ ಡಾರ್ಕ್ ಚಾಕ್ಲೇಟ್ ಇಸ್ ಗುಡ್. ಅಗೇನ್ ಪೋರ್ಷನ್ ಕಂಟ್ರೋಲ್. 2 small pieces is absolutely fine. ನಿಮ್ಮ ಸ್ಟ್ರೆಸ್ಡ್ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ಯಾರಿಗೆ ನಿಮ್ಮ ಸರ್ಕಲ್ ಅಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಬೇಕು ಅಂದ್ರೆ ನಮ್ಮ ನಂಬರ್ ಅಲ್ಲಿದೆ, ವಾಟ್ಸ್ಆಪ್ ಮಾಡಿ, ನಾವೇ ಕನೆಕ್ಟ್ ಆಗ್ತೀವಿ. ಈ 32 years ಇಂದ ಡಯಾಬಿಟಿಕ್. ನಿಮ್ಮ ಸೀಕ್ರೆಟ್ ಏನು ಟು ಬೀಂಗ್ ಅ ಹೆಲ್ತಿ ಡಯಾಬಿಟಿಕ್ ಅಂದ್ರೆ, ಪ್ರತಿಯೊಂದು ಮನುಷ್ಯನ ಜೀವನದಲ್ಲೂ ಏನೋ ಒಂದು ಬದಲಾವಣೆ ಅ ಪಾರ್ಟ್ ಆಫ್ ಅ ಲೈಫ್ ಸ್ಟೈಲ್ ಆಗತ್ತೆ. ಮುಂಚೆ ಹಾರ್ಡ್ಲಿ 1 ಲೀಟರ್ ನೀರು ಕುಡಿತಾ ಇದ್ದೆ, ಆದ್ರೆ ಈಗ 2 to 2.5 ಲೀಟರ್ ನನ್ನ ಡೈಲಿ ಕೋಟಾ ರೀಚ್ ಮಾಡ್ತೀನಿ. ಫ್ರಿಡ್ಜ್ ಅಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ಮುಂದೆ ಇಡ್ತೀನಿ, ಬೇಡದೆ ಇರೋ ಹೆವಿ ಕ್ಯಾಲರೀಸ್ ಹಿಂದೆ ಇಡ್ತೀನಿ. ಸಿಂಪಲ್ ಚೇಂಜ್. ಇಂಪಾರ್ಟೆಂಟ್ ರೂಲ್, ಬೆಡ್ರೂಮ್ ಅಲ್ಲಿ ಟಿವಿ ಇರಲ್ಲ, ನನ್ನ ಬೆಡ್ ಸೈಡ್ ಟೇಬಲ್ ಅಲ್ಲಿ ಓನ್ಲಿ ಬುಕ್ಸ್. ಮುಂಚೆ ಟೀ ಜೊತೆ ನಾನು ಬಿಸ್ಕೆಟ್ಸ್ ತಗೋತಾ ಇದ್ದೆ, ಈಗ ಪ್ರೋಟೀನ್ ರಿಚ್ ಸ್ನಾಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ಟ್ರೆಂತ್ ಟ್ರೈನಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅ ಹ್ಯೂಮನ್ ಬೀಯಿಂಗ್. ಸ್ಪೇರ್ ಟೈಮ್ ಸಿಕ್ಕಿದಾಗ ಇನ್ ಅ ಡೇ ಅಟ್ ಲೀಸ್ಟ್ 3 to 4 times 10 reps ಮಾಡಿದಾಗ ಓವರ್ ಆಲ್ ನಮ್ಮ ಬಾಡಿ ಮಸಲ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ನಾನು ಮುಂಚೆ ಎಲ್ಲರ ಥರ ಎವ್ರಿ ಡೇ ವೇಯಿಂಗ್ ಮೆಷಿನ್ ಮೇಲೆ ನಿಲ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು ವೇಯಿಂಗ್ ಮೆಷಿನ್ ಇಸ್ ಜಸ್ಟ್ ಒನ್ ಆಸ್ಪೆಕ್ಟ್ ಆಫ್ ಹೆಲ್ತ್ ಅಂಡ್ ವೆಲ್ನೆಸ್ ರೀ. ಇಡೀ ದಿವಸ ನನ್ನ ಎನರ್ಜಿ ಹೇಗಿದೆ, ಇಂಚ್ ಲಾಸ್ ಆಗ್ತಾ ಇದೆಯಾ, ಮತ್ತೆ ನನ್ನ ಮೂಡ್ ಹೇಗಿದೆ, ಈ ಎಲ್ಲ ಫ್ಯಾಕ್ಟರ್ಸ್ ನಾನು ಕನ್ಸಿಡರ್ ಮಾಡಿದಾಗ ಈ ನಡುವೆ ವೇಯಿಂಗ್ ಮೆಷಿನ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆರೋಗ್ಯ ಚಾಂಪಿಯನ್ ಆಗಿ ನಿಮ್ಮ ಸರ್ಕಲ್ ಅಲ್ಲಿ ಇರೋ ಡಯಾಬಿಟಿಕ್ಸ್ಗೆ ಈ ಇಂಪಾರ್ಟೆಂಟ್ ವಿಡಿಯೋ ಶೇರ್ ಮಾಡಿ. ಫ್ರೈಡ್ ಐಸ್ ಕ್ರೀಮ್, ಹೌದು, ನಾವೊಂದು ರೆಸ್ಟೋರೆಂಟ್ ಹೋಗಿದ್ವಿ ಆ್ಯಂಡ್ ಐ ಚೆಕ್ಡ್ ಔಟ್ ಅ ಸೂಪರ್ ಡೆಸರ್ಟ್ ಫ್ರೈಡ್ ಐಸ್ ಕ್ರೀಮ್. ಮನೆಗೆ ಬಂದು ಅದನ್ನು ರೀಕ್ರಿಯೇಟ್ ಮಾಡದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ನಿಮಗೆ ಇಷ್ಟವಾದ ಐಸ್ ಕ್ರೀಮ್ ತಗೊಳ್ಳಿ, ರೌಂಡ್ ಸ್ಕೂಪ್ ಮಾಡಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ರೀಸರಲ್ಲಿ ಇಟ್ಟು ಆಲ್ಮೋಸ್ಟ್ 4 to 5 hours ಸಖತ್ ಹಾರ್ಡ್ ಆಗಿ ಫ್ರೀಸ್ ಆಗಬೇಕು ಅಷ್ಟೇ. ಸೆಕೆಂಡ್ ಸ್ಟೆಪ್, ನಾನಿಲ್ಲಿ ಮುಸುಲಿ ತಗೊಂಡೆ, ಸ್ವಲ್ಪ ಕೋರ್ಸ್ ಪೌಡರ್ ಆಗಿ ಬ್ಲೆಂಡ್ ಮಾಡ್ಕೋಬೇಕು. ಈ ಐಸ್ ಕ್ರೀಮ್ ತಗೊಂಡು ಕಂಪ್ಲೀಟ್ ಕೋಟಿಂಗ್, ನಾವೊಂದು ಲಾಡು ಮಾಡ್ತೀವಲ್ಲ ಆ ಥರ ಕಂಪ್ಲೀಟ್ ಕೋಟಿಂಗ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಕೀ ಪಾಯಿಂಟ್ ಏನಂದರೆ ಆಯಿಲ್ ಸಖತ್ ಬಿಸಿ ಇರಬೇಕು, ಮತ್ತು 6 to 7 seconds ಮೇಲೆ ಫ್ರೈ ಮಾಡಬಾರ್ದು ಅಷ್ಟೇ. ನಿಮ್ಮ ಫ್ರೈಡ್ ಐಸ್ ಕ್ರೀಮ್ ರೆಡಿ. ಮೇಲೆ ನಿಮಗೆ ಯಾವುದಾದ್ರೂ ಡಾರ್ಕ್ ಚಾಕ್ಲೇಟ್ ಇದ್ರೆ ಟಾಪಿಂಗ್ ಆಗಿ ಹಾಕ್ಕೊಳ್ಳಿ. ಸಿಂಪಲ್ ಆಸಮ್ ರೆಸಿಪಿ. ನೆನಪಲ್ಲಿಡಿ, ಐಸ್ ಕ್ರೀಮ್ ಸಾಲಿಡ್ ಫ್ರೀಸ್ ಆಗಿರಬೇಕು, ಆಯಿಲ್ ತುಂಬಾ ಬಿಸಿ ಇರಬೇಕು, 5 to 6 seconds ಸಾಕು. ಟ್ರೈ ಮಾಡ್ತೀರಾ? ಲೆಟ್ ಮಿ ನೋ ಹೌ ಇಟ್ ಕೇಮ್ ಔಟ್.